ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗೆ ಆಕ್ಷನ್ ಪ್ರಿನ್ಸ್ ಬ್ರಿಗೇಡಿಯರ್ ಅರ್ಜುನ್ ಸಕ್ಸೇನಾ ಅಲಿಯಾಸ್ ಮಾರ್ಟಿನ್ ಇದ್ದಾರೆ. ಮಾರ್ಟಿನ್ ಜೊತೆ ಮಾತಾಡೋಣ. ಆ್ಯಂಡ್ ವೆರಿ ಬ್ಯೂಟಿಫುಲ್ ವೈಭವಿ ಶಾಂಡಿಲ್ಯ ಕೂಡ ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ವೆಲ್ಕಮ್. ಹಲೋ, ಹಾಯ್. ಹಾಯ್ ಹಾಯ್. ಹೇಗಿದ್ದೀರಿ ಇಬ್ರು? ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿದ್ದೀರಿ. ಎಲ್ಲ TV9 ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಎಸ್ ಧ್ರುವ, ಪೊಗರು ಟೈಮಲ್ಲಿ ಮಾತಾಡಿದ್ವಿ. ಪೊಗರು ಟೈಮಲ್ಲಿ ನೀವು ಒಂದು ಮಾತು ಕೊಟ್ಟಿದ್ರಿ, ಇಲ್ಲ ರೆಹಮಾನ್ ಇಷ್ಟು ಲೇಟ್ ಮಾಡಲ್ಲ ಇನ್ಮೇಲೆ, ಬೇಗ ಬರ್ತೀನಿ ನಾನು ಅಂತೇಳಿ. ಬಟ್ 3 ವರ್ಷ ಕಳೆದೋಯ್ತು. ಬರ್ತಾ ಇದೆ ಧಮಾಕ, ಡಬಲ್ ಧಮಾಕ. ಹೌದು, ಅಕ್ಟೋಬರ್ 11 ದಸರಾಗೆ ಮಾರ್ಟಿನ್ ಆಗ್ತಾ ಇದೆ. ಡಿಸೆಂಬರ್ ಅಲ್ಲಿ ಕೆಡಿ ರಿಲೀಸ್ ಆಗ್ತಾ ಇದೆ. ಸೊ 2 ಸಿನಿಮಾ ಬರ್ತಾ ಇದೆ. 2 ಸಿನಿಮಾ ನಿಮ್ಮ ಸಿನಿಮಾನೇ ಪ್ರತಿಸ್ಪರ್ಧಿಯಾಗಿ ಬರ್ತಾ ಇದೆ. ಬಟ್ ಅಫ್ಕೋರ್ಸ್ ಗ್ಯಾಪ್ ಇದೆ. ಪ್ರತಿಸ್ಪರ್ಧಿ ಅಂತ ಆಗಲ್ಲ, ಏನಕ್ಕೆ ಅಂದ್ರೆ ಗ್ಯಾಪ್ ಇದೆ. ಆಲ್ಮೋಸ್ಟ್ 2.5 months ಗ್ಯಾಪ್ ಇದೆ. ಆ್ಯಂಡ್ ಆಲ್ಸೋ 2 ಬೇರೆ ಬೇರೆ ಜಾನ್ರ್. ಓಕೆ ಓಕೆ. ಸೊ ಮಾರ್ಟಿನ್ ತಯಾರಿಲಿ ಇದ್ದೀರಿ ಇವತ್ತು. ಐ ಥಿಂಕ್ ಬ್ಯುಸಿ ಡೇ ಇಬ್ರಿಗೂ ಕೂಡ. ಹೇಗೆ ಅನ್ನಿಸ್ತಾ ಇದೆ? ಈಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಪ್ರಮೋಷನ್ಸ್ ಎಲ್ಲವೂ ಕೂಡ ಸ್ಲೋಲಿ ಬಿಲ್ಡಿಂಗ್ ಅಪ್. ಹೌದು, ಇವಾಗ ಅಂಬೆಗಾಲು ಇಡ್ತಾ ಇದ್ದೀವಿ ಪ್ರಮೋಷನ್ಸ್ಗೆ. ಈಗೆಲ್ಲ ಪ್ಲಾನಿಂಗ್ಸ್ ಎಲ್ಲ ನಡೀತಾ ಇದೆ. ಸೊ ವಿಲ್ ಗೋ ವಿತ್ ದ ಫ್ಲೋ ಥರ. ಓಕೆ ಓಕೆ. ಎವ್ರಿಥಿಂಗ್ ಇಸ್ ಆರ್ಗನೈಸ್ಡ್ ಆ್ಯಕ್ಚುಲಿ. ವಿಲ್ ಗೋ ವಿತ್ ದ ಫ್ಲೋ. ವೈಭವಿ, ಪ್ರಮೋಷನ್ಸ್ಗೆಲ್ಲ ಈಗ ಸ್ಟಾರ್ಟ್ ಆಗಿದೆ. ಸೊ ಗಾಳಿಪಟ 2 ನೋಡಿದ್ವಿ ನಿಮ್ಮನ್ನು, ಈಗ ಮಾರ್ಟಿನಲ್ಲಿ ನೋಡ್ತಾ ಇದ್ದೀವಿ. ಸೊ ಹೇಗೆ ನಡೀತಾ ಇದೆ ಪ್ರಮೋಷನ್ ಕಾರ್ಯಗಳೆಲ್ಲ? Promotion is going superb. We are just getting started. Okay. Yet lot to talk about Martin and meet people and give interviews to people like you. Okay. Yes, excited for it. ಸೊ ಹೇಗೆ ಪ್ಲಾನಿಂಗ್ಸ್ ಆಗಿದೆ ನಿಮ್ಮನ್ನು ಇಟ್ಕೊಂಡು? ಪ್ರಮೋಷನ್ಸ್ ಇದೆಲ್ಲವೂ ಕೂಡ ಆಲ್ರೆಡಿ ಇದೆಯಾ? ಏನಾದರೂ ರೂಟ್ ಮ್ಯಾಪ್ಸು ಏನೇನು ಮಾಡಬೇಕು, ಏನೇನಿದೆ ಅಂತ ಹೇಳಿ? You will come to know once you see the promotions, all our interviews. I'm sure सबको सारे interviews दिख जाएंगे हमारे. आपको तभी पता चलेगा. Okay. Yes, first begin with ಈಗ ಟ್ರೇಲರ್ ರಿಲೀಸ್. ಸೊ ಐ ಥಿಂಕ್ ಟ್ರೇಲರ್ಗೆ ಒಂದು ಟೀಸರ್ ಆಗಿ ಈಗಾಗಲೇ ಒಂದು ಫಸ್ಟ್ ಲುಕ್ ಬಿಟ್ರಿ. ಅದೊಂದು ಟೀಸರ್ ಥರನೇ ಬಿಟ್ಟಿದ್ದೀರಿ. 5ನೇ ತಾರೀಕು ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ದಾರೆ ಇನ್ನು ಬಿಗ್ ಸ್ಕೇಲ್. ಐ ಥಿಂಕ್ ಇದುವರೆಗೂ ನಾವು ಪ್ಯಾನ್ ಇಂಡಿಯಾ ಮಾತಾಡ್ತಾ ಇದ್ವಿ. ಧ್ರುವ ಇಸ್ ಗೋಯಿಂಗ್ ಪ್ಯಾನ್ ಇಂಟರ್ನ್ಯಾಷನಲ್. ಒಂದು ಬೆಂಚ್ ಮಾರ್ಕ್ ಅಂತ ಒಂದು ಸೆಟ್ ಆಗಿತ್ತು. ನಮ್ಮದು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಪ್ಯಾನ್ ಇಂಡಿಯಾ ಅನ್ನೋದು ಒಂದಿತ್ತು. ಒಂದು ಸ್ಟೆಪ್ ಮೇಲೆ ಒಂದು ಪ್ರಯತ್ನ ಅನ್ನೋದು ಇರಬೇಕಲ್ಲ. ಸೊ ಇಡೀ ಟೀಮ್ ಡಿಸ್ಕಸ್ ಮಾಡಿದಾಗ ಏನು ಮಾಡಿಲ್ಲ ಅಂದಾಗ ವಾಟ್ ಈಸ್ ಬೆಸ್ಟ್ ಅಂತ ಅಂದಾಗ ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅನ್ನೋದು ಯಾರೂ ಮಾಡಿಲ್ಲ ಅನ್ನೋದು ಒಂದು. ಸೊ ಒಂದು ಪ್ರಯತ್ನ ಮಾಡೋಣ ಅಂತ ಸುಮಾರು 1.5 ತಿಂಗಳಾಯಿತು ಇದನ್ನು ಆರ್ಗನೈಸ್ ಮಾಡೋದಕ್ಕೆ. ಯಾಕೆಂದರೆ ಎಲ್ರದ್ದು ವೀಸಾ ಸಿಗಬೇಕು. ಈಗ ಅದನ್ನು ಬ್ರ್ಯಾಂಡ್ ಯಾವ್ದನ್ನ ಲಾಂಚ್ ಆದರೆ ಆವಾಗ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟು ಅದೆಲ್ಲ ನಡೆಯೋದು. ಸಿನಿಮಾಗೆ ಅಂತ ಯಾರೂ ಮಾಡಿರಲಿಲ್ಲ. ಮತ್ತು ರಿಪೋರ್ಟರ್ಸ್ ಇಷ್ಟು ಜನ ಬರ್ತಾ ಇರೋದಕ್ಕೂ ನಮಗೆ ವೀಸಾಸ್ ಎಲ್ಲ ಕ್ಯಾನ್ಸಲ್ ಆಗೋಗಿತ್ತು. ಸೊ ಇದಕ್ಕೆ ಅಂತಲೇ ಕೆಲವು ಪ್ರೋಟೋಕಾಲ್ಸ್ ಇದೆ. ಮಹಾರಾಷ್ಟ್ರ ಗೌರ್ಮೆಂಟ್ ಹತ್ರ ಪರ್ಮಿಷನ್ ತೊಗೊಬೇಕಿತ್ತು. ಆ್ಯಂಡ್ ಆಲ್ಸೋ ನಮ್ಮ ಚೀಫ್ ಮಿನಿಸ್ಟ್ರ್ ಅವ್ರ ಹತ್ರ ಲೆಟ್ರೇಡ್ ಮಾಡಿಸಿ ನಾವು ಎಂಬಸಿಗೆ ಹೋಗಿ ಸಬ್ಮಿಟ್ ಮಾಡಿ ಒಂಚೂರು ರೋಲರ್ ಕೋಸ್ಟರೇ ಇತ್ತು. ನಾವು ಎವ್ರಿಥಿಂಗ್ ಇಸ್ ಸೆಟ್. ಈಗ ಫೈನಲಿ 5ನೇ ತಾರೀಕು 21 ಕಂಟ್ರೀಸಿಂದ ಒಂದು 27-28 ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ. ನಾವು ಹೆಂಗಿದ್ರು ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಅವರು ಕ್ಲಬ್ ಮಾಡಿದ್ರೆ ಇದು ಒಂಚೂರು ದೊಡ್ಡದಾಗತ್ತೆ ಅನ್ನೋದು ಒಂದು ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದು. ಒಂದು ಪ್ರಯತ್ನಕ್ಕೆ ಎಲ್ಲರೂ ಬೆಂತಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಹೆಜ್ಜೆ ಇಟ್ಟಿದ್ದೀವಿ. ನಿಜ. ಯಾಕಂದರೆ ಧ್ರುವ ಅಂತ ಹೇಳಿದ ತಕ್ಷಣ ಧ್ರುವ ನಮ್ಮ ಹುಡುಗ ಅನ್ನೋದು ಇದ್ದೇ ಇದೆ ಕನ್ನಡಿಗರಲ್ಲಿ. ಸೊ ಧ್ರುವ ಗೋಯಿಂಗ್ ಪಾನ್ ಇಂಟರ್ನ್ಯಾಷನಲ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಬೆಂಬಲಕ್ಕೆ ಎಲ್ಲರೂ ಕೂಡ ಇದ್ದೇ ಇದ್ದಾರೆ. ಐ ಥಿಂಕ್ ಮೀಡಿಯಾದಿಂದ ಹಿಡಿದು ಹೊರಗಡೆ ಕಾಮನ್ ಪೀಪಲ್ ಎವ್ರಿಬಡಿ ಧ್ರುವ ಅಂದರೆ ಅದೊಂದು ಪ್ರೀತಿ ಇದೆ ಐ ಥಿಂಕ್ ಎಲ್ರಿಗೂ ಕೂಡ. ಸೊ ಅದು ಬಹುಶಃ ಕರ್ಕೊಂಡು ಹೋಗುತ್ತೆ ಅಂತ ಅನಿಸುತ್ತೆ. ನಮ್ಮ ಸಿನಿಮಾ ಇಂದ ಅಂತ ಅಲ್ಲ, ವಿ ಆರ್ ಮೇಕಿಂಗ್ ಯೂಸ್ ಆಫ್ ಆಲ್ ದ ಪ್ಲ್ಯಾಟ್ಫಾರ್ಮ್ಸ್ ವಿ ಹ್ಯಾವ್ ಟುಡೇ. ನಮಗೆ OTTs ಇದೆ. ಎವ್ರಿಥಿಂಗ್ ಈಸ್ ಒನ್ ಬಟನ್ ಅವೇ. ನಮಗೆ ಯಾವ ಭಾಷೆನೋ ಬೇಕಾದರೂ ರೀಜನಲ್ ಲ್ಯಾಂಗ್ವೇಜಸಲ್ಲಿ ನೋಡ್ಬೋದು. ಸಬ್ಟೈಟಲ್ಸ್ ಇದೆ. ಸೊ ದಿಸ್ ಈಸ್ ವೇರ್ ಇಂಡಿಯಾಸ್ ರೀಚ್ ಟುಡೇ. ಸೊ ಜೊತೆಗೆ ಸಾಗೋಣ ಅಂತ ಅಷ್ಟೇ, ಒಂದು ಪ್ರಯತ್ನ ಅಷ್ಟೇ. ಧ್ರುವ ಇಂಟರ್ನ್ಯಾಷನಲ್ಗೆ ಹೋಗ್ತಾ ಇದ್ದೇನೆ ಅನ್ನೋದಲ್ಲ, ಸಿನಿಮಾ ಹೋಗ್ತಾ ಇದೆ, ಅದರಲ್ಲೂ ಕನ್ನಡ ಸಿನಿಮಾ. ಎಕ್ಸಾಕ್ಟ್ಲಿ ಖುಷಿ ಕೊಡೋದು. ಎಕ್ಸಾಕ್ಟ್ಲಿ. ನಮ್ಮ ಹಿರಿಕರಿಗೆ ಈ ಥರ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದಿದ್ರೆ
ಅತಿ ಅದ್ಭುತವಾಗಿ ಏನೇನೋ ನಡೆಯೋದು. ಬಟ್ ಏನೂ ಇಲ್ಲದೇ ರೀಚ್ ಆಗಿದ್ದಾರಲ್ಲ, ಎಂತೆಂಥ ಸಿನಿಮಾ. ನಮ್ಗೆ ಎಲ್ಲರೂ ಫಾರಿನರ್ಸ್ ಎಲ್ಲರೂ ನೋಡಿದ್ದಾರೆ, ಭಕ್ತ ಕುಂಬಾರ ಎಲ್ಲರೂ ನೋಡಿದ್ದಾರೆ, ನಾಗರಾವ್ ಎಲ್ಲರೂ ನೋಡಿದ್ದಾರೆ. ಸೊ ನಮಗೆ ಪ್ಲ್ಯಾಟ್ಫಾರ್ಮ್ ಇದ್ದಾಗ ವೈ ಶುಡ್ ವಿ ಯೂಸ್ ಅಂತ.